ಬಾಗಲಕೋಟೆಯ ಜಮಖಂಡಿಯಲ್ಲಿ ನಡೆದಿದ್ದ ಕಾರ್ ಸ್ಫೋಟಕ್ಕೆ ಸಿಕ್ಕಿರೋ ಬಿಗ್ ಟ್ವಿಸ್ಟ್ ಇದು. ಬಾರ್ ಮಾಲೀಕನ ಕೊಲೆಗಾಗಿ ಕಾರ್ ಬ್ಲಾಸ್ಟ್ ಮಾಡಿದ್ದು ಬಯಲಾಗಿದೆ. ಜಿಲೆಟಿನ್ ಇಟ್ಟು ಕಾರ್ ಬ್ಲಾಸ್ಟ್ ಮಾಡಿದ್ದ 4 ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಜುಲೈ 25ರ ರಾತ್ರಿ 10:45 ಯುವರಾಜ್ ಬಾರ್ನ ಮುಂದೆ ನಡೆದಿದ್ದ ಕಾರ್ ಬ್ಲಾಸ್ಟ್ ಇದು. ಬಾರಿನ ಮಾಲೀಕ ಹನುಮಂತ ಅಥಣಿ ಕೊಲೆಗಾಗಿ ನಡೆದಿದ್ದ ಕಾರ್ ಬ್ಲಾಸ್ಟ್ ಅನ್ನೋದು ಈಗ ಬಯಲಾಗಿದೆ. ಬಾರ್ ಮಾಲೀಕ ಹನುಮಂತ ಅಥಣಿ ಕಾರ್ ಇಳಿದು ಹೋಗ್ತಾ ಇದ್ದಂತೆ ಕಾರ್ ಬ್ಲಾಸ್ಟ್ ಆಗಿದೆ. 5 ಎಕರೆ ಜಮೀನು ವಿಚಾರದ ದ್ವೇಷಕ್ಕೆ ಈ ಕಾರನ್ನ ಬ್ಲಾಸ್ಟ್ ಮಾಡಿದ್ರು ಹಂತಕ್ಕೆ. ಶಿವಾನಂದ ರೇವಣಪ್ಪ, ಮಾದೇವ್ ಸಂಗಾಪುರ, ಮಲ್ಲಿಕಾರ್ಜುನ್ ಬಂಧನ ಆಗಿದೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದ ಬಾರಿನ ಮುಂದೆ ನಡೆದಿದ್ದ ಬ್ಲಾಸ್ಟ್ ಇದು. ಕಾರ್ ಬ್ಲಾಸ್ಟ್ ಆಗಿತ್ತು. ಈ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಜಿಲೆಟಿನ್ ಇಟ್ಟು ಕಾರನ್ನ ಬ್ಲಾಸ್ಟ್ ಮಾಡಿದ್ರು 4 ಅರೆಸ್ಟ್ ಆಗಿದ್ದಾರೆ. ಯಾವ ಕಾರಣಕ್ಕೆ ಹಾಗಾದ್ರೆ? 5 ಎಕರೆ ಜಮೀನು ವಿಚಾರವಾಗಿ ಇದ್ದಂತ ಜಟಾಪಟಿ. ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 40 ಲಕ್ಷ ಸಾಲ ಮತ್ತು ಬಡ್ಡಿ ವಿಷಯವಾಗಿ ಕೊಲೆ ನಡೆದಿದ್ದು ತನಿಖೆಯಲ್ಲಿ ಬಯಲಾಗಿದೆ. ಶಿವಾನಂದನಿಗೆ 40 ಲಕ್ಷ ಸಾಲ ಕೊಟ್ಟಿದ್ದ ಬಾರ್ ಮಾಲೀಕ ಹನುಮಂತ ಅಥಣಿ. ಸಾಲ ಕೊಡದೇ ಇದ್ದಿದ್ದಕ್ಕೆ ಶಿವಾನಂದನಿಂದ 5 ಎಕರೆ ಜಮೀನನ್ನ ಬರೆಸ್ಕೊಂಡಿದ್ದ ಹನುಮಂತ. ಬಡ್ಡಿ ಸೇರಿ 40 ಲಕ್ಷ ಸಾಲ 65 ಲಕ್ಷಕ್ಕೇರಿತ್ತು. ಹಣ ಕೊಟ್ಟಿಲ್ಲ ಅಂತ ಜಮೀನನ್ನ ಹನುಮಂತ ವಶಕ್ಕೆ ಪಡ್ಕೊಂಡಿದ್ದ. ಜಮೀನು ವಶಕ್ಕೆ ಪಡೆದಿದ್ದಕ್ಕೆ ಸಿಟ್ಟಿಗೆದ್ದು ಇಂಥದೊಂದು ಪ್ಲಾನ್ ಮಾಡಿದ್ರು. ಜಿಲೆಟಿನ್ ಇಟ್ಟು ಕಾರಿನ ಕೆಳಗಡೆ ಆರೋಪಿಗಳು ಕಾರ್ ಸ್ಫೋಟ ಮಾಡಿದ್ರು. 800 ಜಿಲೆಟಿನ್ ಕಡ್ಡಿಗಳು, ಡೆಟೋನೇಟರ್ ಅನ್ನ ಆರೋಪಿಗಳು ಖರೀದಿ ಮಾಡಿದ್ರು. ಕಾರಿಂದ ಹನುಮಂತ ಅಥಣಿ ಇಳಿದು ಹೋದ ಕೆಲ ಕ್ಷಣಗಳಲ್ಲೇ ಕಾರು ಬ್ಲಾಸ್ಟ್ ಆಯಿತು. ಕೂದಲೆಳೆ ಅಂತರದಲ್ಲಿ ಬಾರ್ನ ಮಾಲೀಕ ಹನುಮಂತ್ ಪಾರಾಗಿದ್ದ. ಈ ಬಾರಿ ಮಿಸ್ ಆಗಿದೆಯಾ ಅಂತ ಮೆಸೇಜ್ ಮಾಡಿ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಅಲ್ಲಿ ತನಕ ಕಾರ್ ಬ್ಲಾಸ್ಟ್ಗೆ ಆಂಗಲೇ ಸಿಗ್ತಾ ಇರಲಿಲ್ಲ. ಮೆಸೇಜ್ ಮಾಡಿದ್ರು ಆರೋಪಿಗಳು. ಹನುಮಂತ ಕಾರನ್ನ ಇಳಿದು ಹೋಗ್ತಾ ಇದ್ದಂತೆ ಕಾರ್ ಬ್ಲಾಸ್ಟ್ ಆಗಿದೆ. ಕೂದಲೆಳೆ ಅಂತರದಲ್ಲಿ ಆತ ಪಾರಾಗಿದ್ದ. ಈ ಬಾರಿ ಮಿಸ್ ಆಗಿದೆಯಾ ಅಂತ ಆತನಿಗೆ ಆರೋಪಿಗಳು ಮೆಸೇಜ್ ಮಾಡಿದ್ರು. ಹಾಗೆ ತಗಲ ಹಾಕೊಂಡು 40 ಲಕ್ಷ ಸಾಲದ ವಿಷಯ, ಬಡ್ಡಿ ಎಲ್ಲ ಸೇರಿ 65 ಲಕ್ಷಕ್ಕೆ ಏರಿಕೆ ಆಗಿತ್ತು. ಆ 65 ಲಕ್ಷ ಹಣ ವಾಪಸ್ ಬರ್ತಾ ಇರಲಿಲ್ಲ. ಹನುಮಂತ ಜಮೀನನ್ನ ಬರೆಸ್ಕೊಂಡಿದ್ದ, 5 ಎಕರೆ ಜಮೀನು. ಅದಕ್ಕೆ ಸಿಟ್ಟಿಗೆದ್ದು ಆತನನ್ನೇ ಮುಗಿಸೋದಕ್ಕೆ ಮುಂದಾಗ್ತಾರೆ. ಆತನ ಕಾರ್ ಬ್ಲಾಸ್ಟ್ ಮಾಡ್ತಾರೆ. ಆದ್ರೆ ಕೂದಲೆಳೆ ಅಂತರದಲ್ಲಿ ಹನುಮಂತ ಬಚಾವಾಗ್ತಾರೆ. ಹಚ್ಕಿಸಿಂದ ಅಂಗಡಿಯಾಗ ಹೋಗಿ ಉದ್ಯೋಗ ಮಾಡಾಕತ್ತೀನಿ ರೀ. ಇನ್ನು 10:45 ನಾನು ಮನೆಗೆ ಹೋಗೋ ಟೈಮ್ಗೆ ಬ್ಲಾಸ್ಟ್ ಆತ್ರಿ. ಅದು ಅಂತ ಬಾಂಬ್ ಐತೋ ಏನೈತೋ ಎನ್ಕ್ವೈರಿ ಮಾಡ್ಬೇಕು ರೀ. ಏನಾಗಿತ್ತು ನನಗೆ ಗೊತ್ತಿಲ್ಲ ರೀ. ನಾನು ಗಾಡಿಯಾಗ ಹತ್ತಬೇಕು ನೋಡಿದ್ರೆ ಬ್ಲಾಸ್ಟ್ ಆಗಿತ್ತು ರೀ. ಸೀದಾ ಮನೆಯಿಂದ ಇಲ್ಲಿಗೆ ಬಂದ, ಇಲ್ಲೇ ಹಚ್ಚೀನಿ ರೀ. ಒಬ್ಬನ ಬಂದನ್ರಿ ಬರೋದು ರೀ. ಅದ್ರ ಸ್ಟೇಷನ್ಗೆ 10 ನಿಮಿಟ್ನಾಗ ಫೋನ್ ಹಚ್ಚಿ ಸ್ಟೇಷನ್ಗೆ ಹೇಳಿದ್ವಿ. ಯಾವ ಸ್ಟೇಷನ್ ಬರ್ತೈತೆ ರೀ? ಬನಾಟಿ ರೀ. ಇದು ಜಮಖಂಡಿ ರೀ. ಪೈಲ ಟ್ರಕ್ ಬಿದ್ದೈತೆ ಅಂತೇಳಿ ನಾವು ಹಿಂಗೆ ತಿಳಿದ್ರಿ. ಒಳಗೆಲ್ಲ ಧೂಳ ಗಾಡಿದು ಎಲ್ಲ ನಮ್ಮ ಪತ್ರಾಸನು ಹಾರಿದ್ವಿ ರೀ ಎಲ್ಲ ರೀ. ಸುತ್ತಮುತ್ತ 5 ಕಿಲೋಮೀಟ್ರ್ ತನಕ ಹಿಂಗೆಲ್ಲ ಮನೆಗಳದನ್ನು ಬಾಂಡೆ ಬಿದ್ದಾವತ್ತು ರೀ. ಮತ್ತು ನಮ್ಮದು ಒಳಗೆಲ್ಲ ಮ್ಯಾಗಿಂದ ಇದು ಬಡದ ಮೈ ಬಿದ್ದಿದ್ದು ರೀ. ಏನು ಆತಂದು ಜಾಡಿಸ್ಕೊಂಡು ನಮ್ಮ ಗಾಡಿ ಬಿದ್ದೈತೆ ಅನ್ನೋದು ಗೊತ್ತಿಲ್ಲ ರೀ. ತೆಂಗಿನ ಗಿಡದ ಮಟ್ಟ ಅಂತ ಹರಿತಿರ ಗಾಡಿ ರೀ. ನಿಮ್ಮ ಬಾರ್ ಹೆಸರು ಏನು ರೀ? ಯುವರಾಜ್ ಒಂದು ಶಾಪ್ ರೀ. ಯಾರು ಏನು ಉದ್ದೇಶಬೇಕು ಮಾಡ್ಯಾರೋ ಹೆಂಗೆ ಮಾಡ್ಯಾರೋ ಅದು ತನಿಖೆ ಆಗ್ಬೇಕು ರೀ. ನಿಮ್ಮ ಗಾಡಿ ಹೆಸರೇನು? ಗಾಡಿ ನಂಬರ್ ಏನು ಹೇಳ್ರಿ? XV300 ರೀ. ಗಾಡಿ ನಂಬರ್ K48N4038 ರೀ. ತರಿಗೆ ಹನುಮಂತ ಮತ್ತು ಬಸವರಾಜ್ಗೆ ಒಂದು ನಂಬರಿಂದ ಮೆಸೇಜ್ ಬರುತ್ತೆ. ಮತ್ತು ಆ ಟ್ರ್ಯಾಕ್ ಉಲ್ಟಾ ರಿವರ್ಸ್ ಟ್ರ್ಯಾಕ್ ಮಾಡುವಾಗ ಅದನ್ನು ಆ ಸಿಮ್ ಒಂದು CCTV ಕ್ಯಾಮ್ರಾಯಿಂದ ಕಳ್ತನ ಆಗಿತ್ತು. ಮತ್ತು ಅದನ್ನು ಸಿಮ್ ಬೇರೆ ಬೇರೆ ಫೋನಲ್ಲಿ ಯೂಸ್ ಆಗ್ತಾಯಿತ್ತು. ಆ ಫೋನಲ್ಲಿ ಪರ್ಚೇಸ್ ಆಗಿದೆ, ಆ ಸಿಮ್ಮಲ್ಲಿ ಯೂಸ್ ಆಗಿದೆ.
ಪ್ಲಸ್ ಆ ಕನೆಕ್ಷನ್ ಎಲ್ಲಿ ಇತ್ತು ಅವ್ರದ್ದು ಮೂಮೆಂಟ್ CCTV ಅಲ್ಲಿ ಟ್ರ್ಯಾಕ್ ಮಾಡಿದ್ದೀವಿ. ಅದೇ ಸೇಮ್ ಸಸ್ಪೆಕ್ಟ್ ಪರ್ಸನ್ದು ಮೂಮೆಂಟ್ ಇನ್ಸಿಡೆಂಟ್ ಆಗೋ ಟೈಮಲ್ಲಿ ಎಲ್ಲಿ ಇತ್ತು, ಪ್ಲಸ್ ಆ ಸಸ್ಪೆಕ್ಟ್ ಪರ್ಸನ್ಸ್ದು ಹನುಮಂತ ಬಸವರಾಜ್ ಜೊತೆ ಏನಾದರೂ ಲಿಂಕ್ ಇದೆ, ಏನಾದರೂ ಮೋಟಿವ್ ಇದೆ ಅಂತ ಏನಿದೆ ಎಲ್ಲ ಎನಾಲಿಸಿಸ್ ಆದ ನಂತರ ನಾವು 4 ಜನಗೆ ಅರೆಸ್ಟ್ ಮಾಡಿದ್ದೀವಿ. ಪ್ಲಸ್ ಅವ್ರ ಮನೆಯಿಂದ ನಾವು ಇದು ಉಳಿದಿದ್ದ ಎಕ್ಸ್ಪ್ಲೋಸಿವ್ ಮಟೀರಿಯಲ್ಸ್ ಏನಿದೆ, ಅನ್ಯೂಸ್ಡ್ ಎಕ್ಸ್ಪ್ಲೋಸಿವ್ ಮಟೀರಿಯಲ್ ಕೂಡ ನಾವು ಸೀಸ್ ಮಾಡಿದ್ದೀವಿ. ಪ್ಲಸ್ ನಮಗೆ ಆ ಮೋಟಿವ್ ಕೂಡ ಗೊತ್ತಾಯಿತು ಆಮೇಲೆ ಅರೆಸ್ಟ್ ಆದ ನಂತರ ಇವರಿಗೆ ಮುಂಚೆ ಲ್ಯಾಂಡ್ ಡೀಲಿಂಗ್ ಇತ್ತು, ಅದು ಏನೂ ಸರಿ ಹೋಗಿಲ್ಲ ಅಂತ. ಆ ಕಾರಣ ಇವರು ಮತ್ತು ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅದನ್ನು ಕೂಡ ಅವರು ಡಿಸ್ಕ್ಲೋಸ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.